ಮಮ್ಮಿ ನೋಡಿಲ್ಲ ನಾನು ಫ್ರೆಶ್ ಆಗಿ ಬಂದಾನೆ ಈಗ. ನಾಷ್ಟಕ್ಕೆ ಏನು ಮಾಡಿದಿ? ಹೌದಲ್ಲಪ್ಪ, ಎಷ್ಟು ಚಂದಕ್ಕೆ ಬಂದಿ. ಭಾರಿ ಖುಷಿ ಆಯ್ತು ನಿನ್ನ ನೋಡಿ. ದೊಡ್ಡ ದೊಡ್ಡ ನಾಷ್ಟಕ್ಕೆ ಏನು ಮಾಡಿ ಕೊಡು, ಭಾರಿ ಹಸಿವಾಗ್ಬಿಟ್ಟೈತಿ. ಆತೇಪ್ಪ, ಚಪಾತಿ ಕುತ್ಕ ಕೊಡ್ತೇನೆ. ಚಪಾತಿ ಮಾಡೀನಿ, ಆಲೂಗಡ್ಡೆ ಪಲ್ಯ ಮಾಡೀನಿ, ತಿನ್ನುವಂತೆ ಕುತ್ಕ. ಏನಂದಿ? ನಾನು ಇಲ್ಲಿ ಕೆಳಗೆ ಕುತ್ಕೋಬೇಕ? ಆಗೋದಿಲ್ಲ. ಎಷ್ಟು ಗಲೀಜು ಇಟ್ಕೊಂಡಿ ಮನಿ ನೀನು. ಎಷ್ಟು ಗಲೀಜು ಐತಿ ನೋಡಿ ಮನಿ. ಅಂದ್ರೆ ಎಲ್ಲ ಅಲ್ಲೇ ಬಿಸಿ ಹಾಕಿದಿ. ಇಷ್ಟು ಮನೆಗೆ ಗಲೀಜು ಇಟ್ಕೊಂತಾರೆ ಬಿಡುವ. ನಾ ಅಂತ ಕುತ್ಕೊಳೋದಿಲ್ಲ, ನಂಗೆ ತಿಂಡಿನ ಸೇರಂಗಿಲ್ಲ ಹಿಂಗಾದ್ರೆ. ಏ ಬದ್ಮಾಸ್ ಮುಳೆ, ಈಗ ನೀನು ಪ್ಯಾಟಿಗೆ ಹೋಗಿ ಎಷ್ಟು ಸುಪೀರಿಯರ್ ಕಲ್ತ್ಕೊಂಡಿ. ಇಲ್ಲಾಂದ್ರೆ ಇದೇ ಮಣ್ಣಾಗ ಬಿದ್ದು ಒದ್ದಾಡ್ಬೇಕಾಗಿತ್ತು. ನೋಡು, ಅಡಿಗೆ ಮನೆ ಏನಾಗೈತಿ, ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಕೊಳಕಾಕತ್ತ ಅಷ್ಟ. ಆದರೂ ಏನು ಹೇಳು, ಅತ್ತಿಗೆ ಭಾರಿ ಕ್ಲೀನಾಗಿ ನೀಟಾಗಿ ಇಟ್ಕೊಂತಿದ್ಲು. ನೀ ನೋಡಿ ಎಷ್ಟು ಹೊಲಸು ಮಾಡಿ ಮನಿ ಅಲ್ಲ. ಹೋಗ ಸುಬ್ಬ್ಯ, ಅಕ್ಕಿನ ಕರ್ಕೊಂಡು ಹೋಗು. ಕರ್ಕೊಂಬಂದು ಅಕ್ಕಿ ಕೈಲೇ ಮರ್ಸ್ಕೊಂತೀನಿ. ನಾ ಮಾಡಿದ್ದೆ ತಿಂತಿ ಮತ್ತೆ. ಆತ ಹಂಗೆ ಮಾಡ್ತೀನಿ. ನಾನು ಈಗ ಊರಿಗೆ ಹೋಗ್ತೀನಿ. ಅತ್ತಿಗೆ ಮನೆಗೆ ಹೋಗಿ ಅಲ್ಲಿ ಅಕ್ಕಿ ಕೈಯಾಗ ನಾ ತಿಂಡಿ ತಿಂತಾನವ. ಇದು ಬೇಡ, ಭಾರಿ ಹೊಲಸಿಟ್ಟಿದ್ದೀವಿ ಮನೀನ. ನಂಗೆ ವಾಂತಿ ಬರಂಗೆ ಆಗತೈತಿ. ಅಲ್ಲ ತಮ್ಮ, ಅಡಿಗೆ ಮಾಡ್ಬೇಕಾದ್ರೆ ಮನೆಯಾಗ ಅಡಿಗೆ ಮನೆ ಹೊಲಸಗದ ಹಂಗೆ ಇರ್ತದನ. ಆ ಅಡಿಗೆ ಮನೆ ಕ್ಲೀನ್ ಮಾಡೋದು ಯಾವಾಗ ಹೇಳಿ? ಎಲ್ಲ ಅಡಿಗೆ ಆದ್ಮೇಲೆ ಕ್ಲೀನ್ ಮಾಡ್ತಾರೆ. ಹಂಗೆ ಕ್ಲೀನ್ ಮಾಡ್ಕೊಂತಾನೆ ಇರ್ತಾರೆ ಎಷ್ಟೊತ್ತಿಗೂ. ನೀ ಏನೇ ಹೇಳುವ, ಅತ್ತಿಗೆ ಇದ್ದಾಗೆಲ್ಲ ಇಷ್ಟು ಹೊಲಸು ಇರಲಿಲ್ಲ ಮನೆ. ಇಲ್ಲಿ ನೋಡು, ಒಲಿ ಬೆಳೆದಲ್ಲ ಹಂಗೆ ಬಿಟ್ಟಿದ್ದಿ. ಪಾತ್ರೆ ಒಲಿ ಮ್ಯಾಗಿಂದ ಎಷ್ಟು ದಿವ್ಸದ್ದೇನು ಅದು ಕರ್ರಗೆ ಮಸಿಯಾಗಿ ಹೋಗೈತಿ. ಇನ್ನು ಈ ಚಪಾತಿ ಲತ್ತಿಗುಣಿ ವರೆಂಡಿ ನೋಡಿ ಹೆಂಗಾಗೈತಿ. ಲತ್ತಿಗುಣಿ ಬರೀ ಹಿಟ್ಟು ಮೆತ್ಕೊಂಡು ಹೋಗ್ಬಿಟ್ಟದ. ಅದಕ್ಕೆ ಅಂತ ತೊಳೆದಿಲ್ಲ, ಮಾಡಿಲ್ಲ, ಹಾಗೆ ಮಾಡ್ತಿದ್ದಿ. ನಂಗೆ ತಿನ್ನಂಗೆ ಆಗೋದಿಲ್ಲ. ಸುಬ್ಬ್ಯ, ಈಗಿನ್ನು ನಿಮ್ಮಪ್ಪ ನಿಮ್ಮಣ್ಣ ಇಬ್ರು ತಿಂಡಿ ತಿಂದ ಹೋಗ್ಯಾರ. ನೀನು ತಿಂದ ಹೋಗು, ನಾಟಕ ಮಾಡಬೇಡ. ಈ ಚಪ್ಪಲಿ ಯಾಕೆ ಒಳಗೆ ಹಾಕ್ಕೊಂಬಂದಿ? ನೀನು ಹೊರಗೆ ಬಿಟ್ಟು ಹೋಗ. ಮಮ್ಮಿ, ನೀನು ಅಡುಗೆ ಮನೆಯನ್ನೆಲ್ಲ ಇಷ್ಟು ಹೊಲಸಿಟ್ಟಿದ್ದಿ. ನನ್ನ ಕಾಲಿಗೆಲ್ಲ ಕೆಸರು, ರಾಡಿ, ಮಣ್ಣು, ಧೂಳು ಅಷ್ಟು ಮೆತ್ಕೊಂತತಿ. ಅದಕ್ಕೆ ನಾನು ಚಪ್ಪಲಿ ಹಾಕ್ಕೊಂಬಂದೇನೆ. ಏ ಹೊಳದವನ, ಈಗ ಬೂಟ್ ಹೊರಗೆ ಬಿಟ್ಟು ಬರಲಿಲ್ಲ ಅಂದ್ರೆ ಅದರಲ್ಲಿ ಹೊಡಿತೇನೆ ನಿನ್ನ ಮತ್ತೆ. ನೋಡು ಮಮ್ಮಿ, ನಾನು ಫುಲ್ ಖುಷಿ ಮೂಡ್ನಾಗದೇನೆ. ನೀನು ಬೂಟ್ ತೊಗೊಂಡು ನನ್ನ ಹೊಡಿಯೋ ಅಷ್ಟು ನಿಂಗೆ ಪುರ್ಸೊತ್ತಿಲ್ಲ. ಯಾಕಂದ್ರೆ ಬೂಟು ನನ್ನ ಕಾಲಾಗದವು. ನಿನ್ನ ಕೈಯಾಗಿ ಬರ್ಬೇಕಂದ್ರೆ ನಾವು ಹೊರಗೆ ಬಿಟ್ಟು ಬರ್ಬೇಕಲ್ಲ ಅವನ್ನ. ಅದಕ್ಕೆ ನಾ ಬೂಟ್ ಬಿಡಂಗೇ ಇಲ್ಲ, ಹಾಕ್ಕೊಂಡೇ ಇರ್ತೀನಿ. ಹೆಂಗೆ ಹೊಡಿತೀನಿ ನೀನು? ಏ ಬದ್ಮಾಸ, ಮನ್ಯಾಗ ಚಪ್ಪಲಿಗೆ ಬೂಟಿಗೆ ಏನಾರ ಬರಗಾಲ ಅದಾವನ್ಲೇ. ಬೇಕಾದಷ್ಟು ಬಿದ್ದಾವು. ನನ್ನ ಅದಾವು, ನಿಮ್ಮ ಅಪ್ಪನವು ಅದಾವು, ನಿಮ್ಮ ಅಣ್ಣನವು ಅದಾವು. ತಗೊಂಡು ಒಂದಾದ್ಮೇಲೆ ಒಂದು ಕೊಡಾಕತ್ರ. ಮತ್ತೀಗ ಹೆಂಗೆ ಆಕತ್ತ ನೋಡು. ಅಡಿಗೆ ಮನೆಗೆ ಹೆಚ್ಚಿ ಮಂದಿಯ ಬೂಟ. ಹೊರಬಿಡು, ಹೋಗು. ಸರಿ ಆತು. ನಾನೀಗ ಬೂಟು ಚಪ್ಪಲಿ ಎಲ್ಲ ಬಿಟ್ಕೊಂತ ನಿಂದ್ರಂಗಿಲ್ಲ. ಬಸ್ ಹೊಕ್ಕತ್ತೀನಿ. ನಂಗೆ ಹೊಕ್ಕನಿ. ನಾನು ಸಂಜೆಗೆ ಬರ್ತೇನೆ ಅದಕ್ಕೆ ಮಂಗೆ ಕರ್ಕೊಂಡು. ನೀ ಮಾಡಿದ್ದು ಚಪಾತಿ ಆಲೂಗಡ್ಡೆ ಪಲ್ಯ ನೀನ ತಿಂದ್ಬಿಡು, ನಂದು ಸೇರಿಸಿ ತಿಂದ್ಬಿಡು. ನಾನು ಕಸದ ತಾಟಿ ನೋಡು ಎಲ್ಲ ತಿಂದು ಕುತ್ಕೊಂತಾನೆ. ಹೌದು ಅಂದಂಗೆ ನೀನು ತಿನ್ನೋದು ಕಮ್ಮಿ ಮಾಡು. ತೆಳ್ಳಗೆ ಬಳ್ಳಿ ಬೆಳಕದಂಗೆ ಬೆಳಕಬೇಕು. ಹಂಗೆ ನಾಳೆ ಪಾರ್ಲರ್ಗೆ ಹೋಗೋಣ. ನಾನು ನಿನ್ನ ಸರಿಯಾಗಿ ಒಂದು ಸ್ವಲ್ಪ ಸ್ಲಿಮ್ ಆಗಿ ಮಾಡಿ ಟ್ರಿಮ್ಮಾಗಿ ಮಾಡೋದೈತಿ. ಪ್ಯಾಟಿಯ ಮಮ್ಮಿಯರೆಲ್ಲ ಹೆಂಗೆ ಇರ್ತಾರೆ ಗೊತ್ತಾನ? ಹಂಗೆ ಸ್ಲಿಮ್ಮಾಗಿ ಬಳಕ್ತಿರ್ತಾರೆ. ನೀನು ನೋಡಿ ಹಂಗೆ ರೋಲರ್ ಆಗಿದಿ. ತಡಿ ಉಳ್ಳಿದಂಗೆ ಉಳ್ತಿದ್ದಿ. ಏನತ್ಯ ದನ ಕಾವನ, ನೀನು ನಿಮ್ಮಣ್ಣ ಹುಟ್ಟಿದ ಹೋಗಿದ್ರೆ ನಾನು ತೆಳ್ಳಗೆ ಬಳ್ಳಿ ಹಂಗೆ ಇರ್ತಿದ್ದೆ. ನಿಮಗೆ ಜನ್ಮ ಕೊಟ್ಟು ನಾ ಹಿಂಗಾಗಿ ನೋಡು. ಹೌದು ಮಮ್ಮಿ, ಆವಾಗ ಜನ್ಮ ಕೊಟ್ಟಿದ್ದಿ, ಈಗ ಜನ್ಮ ತೆಗಿಯಾಕತ್ತಿದ್ದಿ. ಅದಕ್ಕಾಗಿ ನನಗೆ ಇಲ್ಲಿ ಇರಾಕ ನೋ ಇಂಟ್ರೆಸ್ಟ್. ನಾನು ಅತಿಕಮ್ಮನ ಹಿಂದೆ ರೈಟ್. ಬಾಯ್. ಹೋಗೋದು ಹುಚ್ಚಿದಿ, ಎದಿ ಮ್ಯಾಗಿಂದ ಗುಂಡಿ ಹಾಕ್ಯಂಡು ಹೋಗು. ಇಲ್ಲಾಂದ್ರೆ ದಾರ್ಯಾಗ ಹೋಗೋ ಗಾಡಿ ನಿನ್ನ ಎದಿ ಮೇಲೆ ಹೋದವು. ಮಮ್ಮಿ, ಇದು ಈಗಿಂದೆಲ್ಲ ಫ್ಯಾಷನ್. ನೀನು ಇದಕ್ಕೆಲ್ಲ ಅಡ್ಡು ಮಾಡಬೇಡ. ಸುಮ್ಮನಿರು. ನಿಂಗೆ ನೋಡೋಕೆ ಸಹಿಸಕ್ಕಾಗೋದಿಲ್ಲನ? ಅಪ್ಪ ಹಿಂಗೆ ಹಾಕ್ಯಂಡು ಹೋಗಂಗಿಲ್ಲ ಅಂತ ಹೇಳಿ ಅಪ್ಪಂಗೂ ನಾಳಿಂದ ಕಲಿಸ್ಕೊಡ್ತೀನಿ. ಸುಮ್ಮನಿರು. ಹೊಂಟಿನ ಹೋಗ್ಲೆ, ಏನ್ರ ತಗೊಂಡು ಎತ್ತಿ ಹೇರ್ಬಿಟ್ಟೇನಿ. ಈಗ ಯಾಕೆ ನನ್ನ ಜೀವ ತಿಂತಿ? ಹೋಗು ಫಸ್ಟ್, ನಡೀಲಿಲ್ಲ ನೀನು. ಯಾವಾಗಾರ ಖುಷಿಯಿಂದ ಪ್ರೀತಿಯಿಂದ ಕಳಿಸ್ಕೊಡೋ ಅಭ್ಯಾಸ ಮಾಡ್ಕ್ಯಾ. ನಿನಗಂತರೂ ಅದು ಹುಟ್ಟ ಇಲ್ಲ ಬಿಡೋದು. ಹೌದಲ್ಲ? ಬರೋದು ಇಲ್ಲ ನಿಂಗೆ. ಸರಿ, ಏನಾರ ಹಾಳು ಗುಂಡಿ ಬೀಳು. ಹೊಂಟೆ. ಅಯ್ಯಪ್ಪ, ಇವನಾರ ಹೋಗಿ ಆಕಿನ ಕರ್ಕೊಂಬರ್ಲಿ ಬಿತ್ತರೇನ. ಏನು ಹೋಗ್ಯಾಳ 4 ದಿವಸ ಹೊತ್ತಾತು. ಈ ಕಡೆ ಮನೆ ಕಡೆಗೆ ಮಾರಿನೇ ಹಾಕಿಲ್ಲ ನೋಡು. ಒಂದು ಫೋನ್ ಮಾಡಿಲ್ಲ, ಏನಿಲ್ಲ. ಭಾರಿ ಸೊಸೆದಾಗ್ಬಿಡು. ಅಯ್ಯಪ್ಪ, ನಾಳೆಯಿಂದ ನಾರು ಕೆಲಸ ತಪ್ತೈತಪ್ಪ. ಅತ್ತಿಗೆಮ್ಮ ಯಾರು ಕರೀತಾರ ಹೊರಗೆ? ಅತ್ತಿಗೆಮ್ಮ ಅಂತಾರ. ಅದು ಇಲ್ಲೇ ನನ್ನ ಯಾರು ಹುಡುಕ್ಕೊಂಬಂದಾರ? ಅತ್ತಿಗೆಮ್ಮ ಅದಿರೇ ಒಳಗೆ. ಯಾರ ಏನ ಎದ್ದು ಹೋಗೋವರೆಗೂ ಬಿಡೋದಿಲ್ಲ ಅನಿಸತ್ತೆ. ಹೋಗೇ ನೋಡೇ ಬಿಡೋಣ. ಏ ಸುಬ್ರಹ್ಮಣ್ಯ, ಬಾರ ಹೋಗ್ರಿ, ಒಳಗೆ ಬಾರ. ಯಾವ ಬಂದೆ ತಮ್ಮ? ಅತ್ತಿಗೆಮ್ಮ ಆರಾಮದಿರೇ? ನೀವು ಬಂದು 4-5 ದಿವಸ ಆತಂತ ಊರಿಗೆ. ಯಾಕೆ ಬಂದ್ರಿ? ಏನು ಅರ್ಜೆಂಟ್ ಕೆಲಸ ಇತ್ತಾನ?
ಶುಭ ಹೌದಾ ಮನ್ಯಾಗ ಒಂದು ಪೂಜೆ ಇಟ್ಕೊಂಡಿದ್ರು ಅವ್ವ ಅಪ್ಪ ಬಾ ಅಂದಿದ್ರು ಅದಕ್ಕೆ ಬಂದೆ ಬಿಡಪ್ಪ ಬರ್ತಿದ್ದೆ ನಾಳೆ ನಾನು ಮತ್ತೆ ಬರಕ್ಕೆ ಹೋದಿ ನಂಗೆ ಭಾಳ ಹಶು ಆಗ್ಬಿಟ್ಟೈತಿ ಫಸ್ಟ್ ಏನಾರು ತಿಂಡಿ ಕೊಡ್ರಿ ಇಲ್ಲ ಒಂದು ಕಪ್ ಕಾಫಿ ಟೀ ಏನಾರು ತಗೊಂಬರ್ರಿ ಅವ್ವ ಮಾಡಿದ ತಿಂಡಿ ನಂಗೆ ತಿನ್ನಂಗಾಗಲಿಲ್ಲ ಅದಕ್ಕೆ ನಾನು ಮನೆಯಿಂದ ಹಂಗೆ ಬಂದ್ಬಿಟ್ಟೆ ಕೊಡ್ತೇನೆ ಬಿಡಪ್ಪ ತಿಂಡಿ ಕಾಫಿ ಎಲ್ಲ ಏನು ಮರಗಾಲೇನು ಬೇಕಾದಷ್ಟು ಏನು ತಿಂತಿ ಮಾಡ್ಕೊಡ್ತಾನಂತ ಹೌದಾ ಅಂದಂಗೆ ಊರಿಂದ ಯಾವಾಗ ಬಂದೆ ನೀನು ರಾತ್ರಿ ಕುಂತಿದ್ದೆ ಬೆಳಗ್ಗೆ ಬಂದು ಇಳಿದೆ ಊರಿಗೆ ಬಂದವನ ಸೀದಾ ಅವ್ವ ರಾಮಾಯಣ ಮಹಾಭಾರತ ಎಲ್ಲ ಶುರು ಮಾಡ್ಕೊಂಡ್ಲು ಇನ್ನು ಅಕ್ಕಿ ದಿನ ಮನ್ಯಾಗ ಇದನ್ನ ಮಾಡ್ತಾಳ ಅಂದೆ ಬಡ ಬಡ ಜಳಕ ಮಾಡಿ ನಿಮ್ಮ ಮನೆ ಕಡೆಗೆ ದಾರಿ ಹಿಡಿದೆ ನೋಡ್ರಿ ಅಂದಂಗೆ ಓದೆಲ್ಲ ಮುಗಿತಾನೆಪ್ಪ ನಿಂದ ಅದಕ್ಕೆ ನಿಮ್ಮ ಹತ್ರ ಸುಳ್ಳು ಹೇಳೋದೇನೈತ್ರಿ ಎಲ್ಲ ಓದಿ ಮುಗ್ದತಿ ಎಕ್ಸಾಮ್ ಬರೆದು ಬಂದೇನಿ ಅದ್ರಾಗ 2 ಸಬ್ಜೆಕ್ಟ್ ಹೋಗ್ಯಾವು 3 ಸಬ್ಜೆಕ್ಟ್ ಪಾಸ್ ಆಗ್ಯಾವು ಮತ್ತು ಫೆಬ್ರವರಿಯಾಗ ಕಟ್ಟಕ್ಕೆ ಹೇಳ್ಯಾರ ಮತ್ತು ಕಟ್ಟಿದಾತು ಅಂತ ಹೇಳಿ ಬಂದೆ ನೋಡ್ರಿ ಇರ್ಲಿ ತಗ ಏನಾಗೋದಲ್ಲ ಕಟ್ಟಿ ಪಾಸ್ ಮಾಡ್ಕೇವಂತೆ ಹಂಗಾರ ಮತ್ತೇನೀಗ ಕೆಲಸ ಹುಡ್ಕದ ಏನು ಮದುವೆ ಮಾಡ್ಕೊಳ್ಳೋದ ಏನು ಮುಂದೆ ಕತಿ ಅದಕ್ಕೆ ಎಲ್ಲದನ್ನು ಆಮೇಲೆ ನಿಧಾನಕ್ಕೆ ಮಾತಾಡೋಣಂತ ಹೊಟ್ಟೆ ಶೂ ಆಗೈತಿ ಏನಾರ ಕೊಡ್ರಿ ಅಯ್ಯೋ ಹೌದಲ್ಲ ನಾನು ಮಾತಾಡ್ಕೊಂತ ಹಂಗ ನಿಂತ್ಕೊಂಡ್ಬಿಟ್ಟು ಬಾ ಒಳಗೆ ಅದು ಬೂಟು ಎಲ್ಲಿ ಬಿಡ್ಬೇಕು ಹೇಳ್ರಿ ಒಂದು ಚಪ್ಪಲಿ ಬೂಟ್ ಎಲ್ಲ ನೀವು ಎಲ್ಲಿ ಬಿಡ್ತೀರಿ ಹೊರಗೆ ಬಿಟ್ಟು ಬರ್ತಾನೆ ನಾನು ಅಲ್ಲಿ ಹೊರಗೆ ಹೋಗಿ ಬಿಟ್ಟು ಬಾ ಒಳಗೆ ಹೋಗ್ತಮ್ಮ ಮತ್ತೆ ಮನೆಗೆ ಹೋಗಿ ಕೈಕಾಲು ತಕೊಂಬ ಬೇಡ್ರಿ ನಾವು ಒಳಗೆ ಎಲ್ಲೂ ಕುಂದ್ರಂಗಿಲ್ಲ ಭಾಳ ಸೆಕೆ ಹಾಕತೈತಿ ನಾ ಇಲ್ಲೇ ಕುತ್ಕೊಂತೀನಿ ಕಟ್ಟಿ ಮೇಲೆ ನೀವು ಇಲ್ಲೇ ತಗೊಂಬರ್ರಿ ತಿಂಡಿನ ಹೌದು ನೋಡಿದ್ರೆ ಗೊತ್ತಾಕತಿ ಅಂಗಿ ಗುಂಡಿ ಬಿಚ್ಕೊಂಡ ಬಂದಿದ್ದೆ ಭಾರಿ ಸೆಕೆ ಹಾಕತ್ತೀನಿ ನಿನಗೆ ಅಂತ ಹೇಳಿ ಕುತ್ರ ತಗೋತಮ್ಮ ತಿನ್ನು ಶಾಂಗೆ ಉಪ್ಪಿಟ್ಟು ಮಾಡಿ ನೋಡಿ ಅರ್ಜೆಂಟಿಗೆ ಆಗೋದು ಇದು ಒಂದು ಬೇರೆ ಯಾವುದು ಆಗೋದಿಲ್ಲ ಅದಕ್ಕೆ ನೀವೇನು ಮಾಡಿದ್ರು ಚೆನ್ನಾಗಿರ್ತೈತಿ ರೀ ತಿಂಡಿನ ಅವ್ವ ಆಲೂಗಡ್ಡೆ ಪಲ್ಯ ಚಪಾತಿ ಮಾಡಿದ್ಲ ಭಾರಿ ಅಡುಗೆ ಮನೆ ನೋಡಿದ್ರೆ ನನಗೆ ತಿಂಡಿ ತಿನ್ನಕ್ಕೆ ಮನಸ್ಸಾಗಲಿಲ್ಲ ಇಲ್ಲಿ ನೋಡ್ರಿ ಎಷ್ಟು ಕ್ಲೀನ್ ಐತಿ ಎಷ್ಟು ನೀಟ್ ಐತಿ ನನಗೆ ಭಾಳ ಇಷ್ಟಪಟ್ಟೈತಿ ಮೊದಲು ತಿಂದ್ಬಿಡ್ತೇನೆ ತಿನ್ನಪ್ಪ ಅನ್ನಂಗೆ ನಿಮ್ಮ ಅಣ್ಣ ಮಾವಾರು ಅತ್ತಿಯರು ಎಲ್ಲರೂ ಆರಾಮದಾರ ಅದಕ್ಕೆ ನಿಮ್ಮ ಅತ್ತೇನ್ರಿ ಬೇಕಾದಂಗೆ ಆರಾಮಾಗಿ ಗುಂಡಕ್ಕದಾಳ ಅಣ್ಣನೂ ಆರಾಮಾಗಿ ಕೈ ಬೀಸ್ಕೊಂತ ಹೋಗಿ ಬಂದು ಮಾಡ್ತಾನ ಅಪ್ಪ ಯಾವಾಗಲೂ ಹೊಲ ಮನ್ಯಾಗ ಇರ್ತಾನಲ್ರಿ ಮನೆಗೆ ಬರೋದಕ್ಕೆ ಕಮ್ಮಿ ಅಪರೂಪಕ್ಕೆ ಕಾಣ್ತಾ ಇರ್ತಾನ ಹಂಗೆ ನಡ್ದತ್ರಿ ಜೀವನ ಅಂದಂಗೆ ನಿಮಗೆ ಗೊತ್ತಿದ್ದ ವಿಷಯ ಐತಿ ಏನು 4 ದಿನದಾಗ ಏನಾರ ಭೂಮಿ ಕೆಳಗಾಗದೈತೇನ್ರಿ ಆ ಮನ್ಯಾಗ ನೀವು ಹೋದ್ಮೇಲೆ ಒಂದು ಬೇಕಾದಷ್ಟು ಕೆಲಸ ಒಂದು ಇಟ್ಟಿರ್ತಾಳ ನಿಮ್ಮ ಅತ್ತಿ ಹೋದ್ಮೇಲೆ ಹಣ್ಣುಗಾಯಿ ನೀರುಗಾಯಿ ನೀವು ಇರ್ಲಿ ಬಿಡಪ್ಪ ನಂದ ಮನೆಯಲ್ಲ ಅದು ಏನು ಬೇರೆ ಮನೆಯಲ್ಲ ಏನಲ್ಲ ಅತ್ತೆಯವ್ರಿಗೆ ಮಾಡ್ಕೊಳಕ್ ಆಗೋದಿಲ್ಲ ಅದಕ್ಕಾಗಿ ಹಂಗೆ ಇಟ್ಟಾರ ಮನೇನಿ ಏನು ಮಾಡೋದಪ್ಪ ಇರ್ಲಿ ತಗೋ ನೀ ತಿನ್ನ ನಾ ಕಾಫಿ ತಗೊಂಬರ್ತೀನಿ ಕವಿತಕ್ಕ ಓ ಕವಿತಕ್ಕ ಅರೇ ಲಕ್ಷ್ಮಿ ಬಾರವ ಒಳಗೆ ಬಾರ ಕೈ ಬಾ ಅಂದಂಗೆ ಕವಿತಕ್ಕ ಅವ್ವಾರು ನಿನ್ನ ಹೆಸರು ಆಸ್ಪತ್ರೆಗೆ ಚೀಟಿ ಮಾಡ್ಸಕ್ಕೆ ಹೇಳಿದ್ರು ನಿನ್ನ ಹೆಸರ್ಲೆ ಅದು ಚೀಟಿ ಮಾಡ್ಸೀನಿ ನಿನ್ನೇನ ಬರಬೇಕಾರೆ ರಾತ್ರಿ ಹೆಸರು ಬರೆದು ಬಂದಿದ್ದೆ ಈಗ ನಿಂದು 2ನೇ ಚೀಟಿ ಐತಿ ನೀನು ಎಷ್ಟೊತ್ತಿಗೆ ಬರ್ತಿ ಇವ ನಂಗೆ ಡಾಕ್ಟ್ರ್ ಎಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ವೇ ನೀನು ಬಂದ ತಕ್ಷಣ ಒಂದು ಫೋನ್ ಮಾಡ್ತೀಯ ಬೇಡವಾ ಹಂಗೆ ಮಾಡ್ಬೇಡ ನಾನು ಫೋನ್ ಮಾಡಿ ನೀನು ಹೊಂಟು ಬಂದು ಎಲ್ಲ ಹೊತ್ತಕತ್ತಿ ಎಲ್ಲ ಟೆಸ್ಟ್ ಎಲ್ಲ ಆಗವಿರ್ತಾವು ನೀನು ಬಡಾನ್ ಬಂದುಬಿಡು ನಾನು ಈಗ ಹೋಗ್ತೀನಿ ನಂಗೆ ಡ್ಯೂಟಿ ಹೊತ್ತಕತ್ತಿ ನೀನು ಆಮೇಲೆ ಬಾ ಹಂಗಾರ 10 ಗಂಟೆ ಒಳಗೆಲ್ಲ ಬಂದುಬಿಡು ಆತ ಹಂಗಾರ ಬರ್ತೇನೆ 10 ಗಂಟೆ ಒಳಗೆ ಬರ್ತಾನೆ ತಪ್ಪಿಸ್ಬೇಡ ಹಂಗಾರ ನಾ ಚೀಟಿ ತೆಗೆದು ಬಿಟ್ಟೇನಿ ಬಂದ್ಬಿಡು ನೀನು ಯವ್ವ ಆಸ್ಪತ್ರೆಗೆ ನೀನು ಒಬ್ಬೇಕಿದ್ದಕ್ಕೆ ನಂಗೆ ಎಷ್ಟು ಆಸೆ ಆತ ಯವ್ವ ಇಲ್ಲ ಅಂದ್ರೆ ಆಸ್ಪತ್ರೆ ತಿರುಗಿ ಇಡ್ಬೇಕಾಗಿತ್ತು ಎಲ್ಲಾರ ಭಾರಿ ಪಾಡಾಕ ಬಿಡ ಎದ್ದು ನೀ ಚೀಟಿ ತೆಗ್ಸಿದ್ದಕ್ಕೆ ದೌಡು ತೋರ್ಸ್ಕೊಂಡ್ ಬರ್ತೇವೆ ಇಲ್ಲ ಅಂದ್ರೆ ಇಡೀ ದಿನ ಆಸ್ಪತ್ರೆಗೆ ಕಳಿಬೇಕಾಗಿತ್ತು ಇರ್ಲಿ ತಗೋ ಅದನ್ನೆಲ್ಲ ಅಲ್ಲಿ ಬಂದ್ಮೇಲೆ ಮಾತಾಡುವಂತಿ ಈಗ ನೀನು ನಾನು ಹೊಂಡಂಗಾರ ನಮ್ಮ ಮುಂದಕ್ಕ ನೀನು ಬಾ ಸರಿ ಆತ್ಕನಿಗೆ ಹೋಗಯ್ಯವ ಹೊತ್ತಕತ್ತಿಂಗ ಯಾವ್ದಪ್ಪ ಇದು ಹೂವು ಎಷ್ಟು ಚಂದ ಐತಿ ಲೇ ಸುಬ್ರಹ್ಮಣ್ಯ ಲಡ್ಡು ಬಂದು ಬಾಯಿಗೆ ಬಿತ್ತು ಯಾರಕ್ಕಿ ಅಷ್ಟು ಚಂದದಾಳ ಆಕೆ ಆಸ್ಪತ್ರೆ ನರ್ಸು ನಮ್ಮೂರಕ್ಕೆ ಲಕ್ಷ್ಮಿ ಅಂತ ಹೆಸರು ಭಾರಿ ಚಲೋ ಕೆಲಸ ಮಾಡ್ತಾಳಪ್ಪ ಆಕೆ ಊರಾಗೆಲ್ಲ ಆಕಿನ ಆಸರಾಗದು ಭಾರಿ ಚಲೋ ನೋಡ್ತಾಳೆ ಓ ಹೌದನ ನಾವು ಪೇಷಂಟ್ ಆಗ ಕಡ್ಡಿ ಇಲ್ಲ ಹಂಗಾರ